ಮಳೆಯ ತನಿಖೆ ಯಾವ ಥರ ಆಗಬೇಕಂದ್ರೆ ನಿಷ್ಪಕ್ಷವಾಗಿ ತನಿಖೆ ಆಗಬೇಕು. ಯಾಕಂದರೆ ಅವರು ಕರಪ್ಟಿವ್ ಅಧಿಕಾರಿ ಅಲ್ಲ, ನಿಷ್ಠಾವಂತ ಅಧಿಕಾರಿ ಮನನೊಂದ್ಬಿಟ್ಟು ಸತ್ತಿದ್ದಾರೆ ಅವರು. ಆ ಕಾರಣಕ್ಕಾಗಿ ಸರ್ಕಾರ ಮುಂಜಾಗ್ರತೆ ವಹಿಸಿ ಒಳ್ಳೆ ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಆಸೆ. ಯಾಕಂದರೆ ಮೇಲೆ ಸರ್ಕಾರ ಕಾಂಗ್ರೆಸ್ ಇದೆ, ಶಾಸಕರು ಕಾಂಗ್ರೆಸ್ ಅವರಿದ್ದಾರೆ, ತನಿಖೆ ಅವ್ರದ್ದೇ ಇದೆ. ಆ ಕಾರಣಕ್ಕಾಗಿ ಮಧ್ಯಸ್ಥಿಕೆ ಬೇರೆಯವರು ವಹಿಸಿದರೆ ಅನುಕೂಲ ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಆಸೆ. ಅಲ್ಲ ಸರ್, ನಿಮ್ಮ ಮಗಳಾಗಲಿ ನಿಮ್ಮ ಹಳೆಯ ಆಗಲಿ ಯಾವಾಗಾದರೂ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ, ಹಿಂಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ. ಹಳೆಯನು ಹೇಳ್ಕೊಂಡಿದ್ದಾರೆ, ಮಗಳು ಹೇಳಿದ್ದಾರೆ. ಅವ್ರ ಮನೆಗೆ ಹೋದಾಗ ರಾತ್ರಿ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ನಮ್ಮ ಜೊತೆ ಕುಂತು ಇದ್ರ ಬಗ್ಗೆ ಅವ್ರ ನೋವನ್ನು ಹಂಚ್ಕೊಂಡಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮ್ಮ ಹಳೆಯನಿಗೆ, ಬಿಡಪ್ಪ ಶಾಸಕರ ಹತ್ರ ತೊಂದರೆ ಕೊಡ್ತಂದ್ರೆ ಇವ್ರು ಬೇರೆ ಊರಿಗೆ ಹೋಗೋಣ, ಯಾಕೆ ಚಿಂತೆ ಮಾಡ್ತೀನಿ ನೀನು, ಮೊದಲೇನು ನೀನು SP ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊ, ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಬೇಕಾದ್ರೆ ರಾಯಚೂರು ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಾನು. ಆಮೇಲೆ ಆ ಉದ್ದೇಶಕ್ಕಾಗಿ ಅವ್ರು ಮತ್ತೆ ಅವರು SP ಆಫೀಸಿಗೆ ಬಂದರು. ಫಸ್ಟು ಪೋಸ್ಟಿಂಗ್ 20 ಲಕ್ಷ ಡಿಮ್ಯಾಂಡ್ ಮಾಡಿದರು. ಆಮೇಲೆ ಅವ್ರು ಎಷ್ಟು ಕೊಟ್ಟರು ಗೊತ್ತಿಲ್ಲ. ನಂತರ ಮತ್ತೆ ಡ್ಯೂಟಿ ಮಾಡ್ತಾ MP ಎಲೆಕ್ಷನ್ಸ್ಗೆ ಟ್ರಾನ್ಸ್ಫರ್ ಆಗೋದ್ರು. ಮತ್ತೆ ತಿರುಗಿ ಬಂದು 30 ಲಕ್ಷ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ ಅಂತ ಕೇಳಿದರು. ಹಣದ್ರು ರೆಡಿ ಮಾಡ್ಕೊಂಡಿದ್ರು, ಬಟ್ 30 ಲಕ್ಷ ಅಲ್ಲ, 15 ಲಕ್ಷ 20 ಲಕ್ಷ ಆ ಥರ ರೆಡಿ ಮಾಡ್ಕೊಂಡು ಅಷ್ಟು ಒಪ್ಪಲಿಲ್ಲ ಅವರು. ಅದು ಸಾಲ ಮಾಡಿ ನಾನೇ ನನ್ನ ಬಂಗಾರ ಒತ್ತಿ ಇಟ್ಟು ತೊಗೊಂಡು ಒಂದು 10 ಲಕ್ಷ ಕೊಟ್ಟಿದ್ದೆ. CID ಒಪ್ಪಿಸಬೇಕು, ಸೂಕ್ತ. CBI ಕೊಟ್ಟರೆ CBI ಕೊಡಬೇಕು, ಕೇಂದ್ರ ತನಿಖೆ ದಳಕ್ಕೆ ಕೊಡಬೇಕು. N ವೆಂಕಟಸ್ವಾಮಿ, ಪರಶುಮಾಳಿಯ ಮಾವ.